ಹುಬ್ಬಳ್ಳಿಯಲ್ಲಿನ ಲವ್ ಜಿಹಾದ್ ಕೇಸ್ ಭಾರಿ ಸದ್ದು ಮಾಡ್ತಾ ಇದೆ. ಈಗ ಮತ್ತೆರಡು ಸ್ಫೋಟಕ ವಿಡಿಯೋಗಳು ಬಿಡುಗಡೆಯಾಗಿವೆ. ಕಾಂಗ್ರೆಸ್ ನಾಯಕನ ಹಸ್ತಕ್ಷೇಪ ಇದೆಯೇ? ಸಂತ್ರಸ್ತೆ ಆರೋಪದ ಹಿಂದಿನ ಸತ್ಯ ಏನು? ಹುಬ್ಬಳ್ಳಿಯಲ್ಲಿ ಲವ್ ಜಿಹಾದ್ ಮತ್ತೆ ಸದ್ದು ಮಾಡ್ತಾ ಇದೆ. ಮತ್ತೆರಡು ಸ್ಫೋಟಕ ವಿಡಿಯೋಗಳು ಬಿಡುಗಡೆಯಾಗಿದ್ದು ಕಾಂಗ್ರೆಸ್ ನಾಯಕನ ಹಸ್ತಕ್ಷೇಪ ಇದೆಯೇ ಅನ್ನುವಂಥ ಪ್ರಶ್ನೆ ಉದ್ಭವ ಆಗುವಂತೆ ಮಾಡ್ತಿದೆ. ಸಂತ್ರಸ್ತೆ ಆರೋಪದ ಹಿಂದಿನ ಸತ್ಯವಾದರೂ ಏನು? ಬ್ಲಾಕ್ ಮೇಲ್ ತಂತ್ರಕ್ಕೆ ಬಲಿಯಾದ ಯುವತಿ, ಇದು ಕುತೂಹಲ ಕಡೆ ಮಾಡಿಕೊಡ್ತಾ ಇದೆ. ಈ ಪ್ರಕರಣ ಖಾಸಗಿ ವಿಡಿಯೋ ಇಟ್ಕೊಂಡು ಬೆದರಿಕೆಯನ್ನು ಹಾಕಲಾಯಿತಾ? ವೈರಲ್ ವಿಡಿಯೋಗಳ ಅಸಲಿ ಕಥೆಯಾದ್ರೂ ಏನು? ಅವತ್ತು ಮಾಡಿದ ವಿಡಿಯೋ ಒತ್ತಾಯದ್ದೇ. ಹಳೆ ವಿಡಿಯೋ ಈಗ ವೈರಲ್ ಮಾಡಿದ್ಯಾಕೆ? ಇದು ಮತ್ತಷ್ಟು ಈ ಪ್ರಕರಣ ರೋಚಕತೆಯನ್ನ ಪಡ್ಕೊತಾ ಇದೆ, ಟ್ವಿಸ್ಟ್ ಪಡ್ಕೊತಾ ಇದೆ. ಹುಬ್ಬಳ್ಳಿಯಲ್ಲಿ ಲವ್ ಜಿಹಾದ್ ಸದ್ದು ಮರ್ದನಿಸ್ತಾ ಇದ್ದು ಕಾಂಗ್ರೆಸ್ ನಾಯಕನ ಹಸ್ತಕ್ಷೇಪ ಇದೆಯೇ ಅನ್ನುವಂಥ ಒಂದು ಪ್ರಶ್ನೆ ಇದೀಗ ಸದ್ದು ಮಾಡ್ತಾ ಇದೆ. ಸಂತ್ರಸ್ತೆ ಆರೋಪದ ಹಿಂದಿನ ಸತ್ಯ ಏನು? ಹುಬ್ಬಳ್ಳಿಯಲ್ಲಿ ಲವ್ ಜಿಹಾದ್ ಭಾರಿ ಸದ್ದು ಮಾಡ್ತಾ ಇದ್ದು ಖಾಸಗಿ ವಿಡಿಯೋ ಇಟ್ಕೊಂಡು ಬೆದರಿಕೆಯನ್ನ ಹಾಕಲಾಗ್ತಾ ಇದೆಯಾ? ಮತ್ತೊಂದು ಕಡೆ ವೈರಲ್ ವಿಡಿಯೋಗಳ ಅಸಲಿ ಕಥೆಯಾದ್ರೂ ಏನು ಅನ್ನುವಂಥದ್ದು ಸದ್ಯ ಕುತೂಹಲವನ್ನ ಹುಟ್ಟು ಹಾಕ್ತಾ ಇದೆ. ಅವತ್ತು ಮಾಡಿದ್ದ ವಿಡಿಯೋ ಒತ್ತಾಯದಿಂದ ಮಾಡಿದಂಥ ವಿಡಿಯೋನ ಹಳೆ ವಿಡಿಯೋ ಈಗ ವೈರಲ್ ಮಾಡಿದ್ಯಾಕೆ ಅನ್ನುವಂಥದ್ದು ಕುತೂಹಲವನ್ನ ಮತ್ತು ಚರ್ಚೆಗೂ ಕೂಡ ಎಡೆ ಮಾಡಿಕೊಡ್ತಾ ಇದೆ ಈ ಪ್ರಕರಣ. ಕೈ ಮುಖಂಡನ ಕೈವಾಡ ಇದೆ ಅಂತ ಯುವತಿ ಹೇಳ್ತಾ ಇದ್ದಾರೆ. ಗಂಭೀರ ಆರೋಪವನ್ನ ಸಂತ್ರಸ್ತ ಯುವತಿ ಮಾಡ್ತಾ ಇದ್ದಾರೆ. ಹಳೆ ಖಾಸಗಿ ವಿಡಿಯೋವನ್ನ ಬಳಸಿ ಬೆದರಿಸುತ್ತಿದ್ದ ಅಂತ ಆ ಯುವತಿ ಹೇಳ್ತಾ ಇದ್ದಾರೆ. ಈಗ ಆ ವಿಡಿಯೋ ವೈರಲ್ ಮಾಡಿ ಅಪಪ್ರಚಾರವನ್ನು ಮಾಡಲಾಗ್ತಾ ಇದೆ ಅಂತ ಗಂಭೀರ ಆರೋಪವನ್ನ ಸಂತ್ರಸ್ತ ಯುವತಿ ಮಾಡ್ತಾ ಇದ್ದು. ನಿನ್ನೆ ವೈರಲ್ ಆದ ವಿಡಿಯೋ ನೋಡಿ, ಅಲ್ಲಿ ಒಂದ್ ಕಡೆ ಹೇಳ್ತಾರೆ ನನ್ನ ಖಾಸಗಿ ವಿಡಿಯೋ ಇಟ್ಕೊಂಡು ಬೆದರಿಕೆಯನ್ನ ಹಾಕಲಾಗ್ತಾ ಇದೆ ಅಂತ. ಒತ್ತಾಯಕ್ಕೆ ಮಣಿದ್ದು ಆತನ ಪರ ವಿಡಿಯೋ ಮಾಡಿದೆ ಅಂತ ಯುವತಿ ಹೇಳ್ತಿದ್ದಾರೆ. ಈಗ ಅದನ್ನೇ ಬಳಸ್ಕೊಂಡು ಅಪಪ್ರಚಾರವನ್ನ ಮಾಡಲಾಗ್ತಾ ಇದೆ ಅಂತ ಗಂಭೀರ ಆರೋಪ ಮಾಡ್ತಾ ಇದ್ದು. ಸದ್ಯ ಹೆಸರು ಹೇಳಲ್ಲ, ಮುಂದೆ ಹೇಳ್ತೇನೆ ಅಂತ ಯುವತಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಿನ್ನೆ ವೈರಲ್ ಆದ ವಿಡಿಯೋ 1 ವರ್ಷದ ಹಿಂದಿನದ್ದು ಅಂತ ಹೇಳ್ಕೊತಿದ್ದಾರೆ. ಹಾಗಾದ್ರೆ ಆ ಯುವತಿ ಮಾತಾಡಿದರೆ ಏನ್ ಹೇಳಿದರೆ ನೋಡೋಣ. ವೈರಲ್ ಆಗ್ತಿದಾವಲ್ಲ, ಏನೀಗ 4 ವಿಡಿಯೋಸ್ ವೈರಲ್ ಆಗ್ತಿದಾವಲ್ಲ, 6 months ಬ್ಯಾಕ್ ಅವೆಲ್ಲ ವಿಡಿಯೋಸ್ ಅವನಾಗೆ ನನಗೆ ಬೆದರಿಕೆ ಹಾಕಿ ನನಗೆ ವಿಡಿಯೋ ಮಾಡಿಸಿದ್ದ. ಆಮೇಲೆ ಏನಾದರೂ ವಿಡಿಯೋಸ್ ಮಾಡಲಿಲ್ಲ ಅಂದ್ರೆ ನಾನು ನನ್ನ ಫೋಟೋಸ್ ವಿಡಿಯೋಸ್ ವೈರಲ್ ಮಾಡ್ತೀನಿ ಅಂಥೇಳಿ ನನಗೆ ಬ್ಲ್ಯಾಕ್ ಮೇಲ್ ಮಾಡ್ದೆ. ಅವ್ರ ಫ್ರೆಂಡ್ ಸರ್ಕಲ್ಲು ನನಗೆ ಬೆದರಿಕೆ ಹಾಕಿದ್ರು, ನೀನು ಏನಾದರೂ ಮಾಡಲಿಲ್ಲ ಅಂದ್ರೆ ಫೋಟೋಸ್ ಮತ್ತು ಇದು ವಿಡಿಯೋನ ವೈರಲ್ ಮಾಡ್ತೀವಿ, ಹೀಗೆಲ್ಲ ನನಗೆ ಬೆದರಿಕೆ ಹಾಕಿ ಈಗೇನು ವೈರಲ್ ಆಗ್ತಿದಾವಲ್ಲ ಅವು ನನ್ನ ಇಚ್ಛೆಲೇ ನಾ ವಿಡಿಯೋ ಮಾಡಿಲ್ಲ. ಅವನಾಗೆ ನನಗೆ ಬ್ಲ್ಯಾಕ್ ಮೇಲ್ ಮಾಡಿ ನನ್ನ ಫೋಟೋಸ್ ಮತ್ತು ವಿಡಿಯೋ ವೈರಲ್ ಮಾಡ್ತೀನಿ ಅಂತ ಅಂದು ನನಗೆ ಬೆದರಿಕೆ ಹಾಕಿ ನನಗೆ ವಿಡಿಯೋ ತೊಗೊಂಡಿದ್ದಾನೆ. ಈಗೇನು ವಿಡಿಯೋ ಇದೇನಾಗಿದೆಯಲ್ಲ, ವೈರಲ್ ಆಗಿದೆಯಲ್ಲ, ಇದ್ರ ಹಿಂದೆ ಕಾಂಗ್ರೆಸ್ ಯುವ ಮುಖಂಡವರ ಕೈವಾಡ ಐತಿ ಅಂತ ನಂಗೆ ಗೊತ್ತೈತಿ. ಅವ್ರ ಹೆಸರು ನಾನು ಹೇಳೋದಿಲ್ಲ. ಅಣ್ಣ, ನಿನ್ನ ತಂಗಿ ಆಗಿದ್ರೆ ನೀನು ಒಂದ್ಸಲ ಬಂದು ನನಗೆ ಏನಾಗೈತಿ, ಏನು ಸಿಚುವೇಶನ್, ಆಮೇಲೆ ಏನು ಹೆಲ್ಪ್ ಏನಾಗೈತಿ ಅಂತೇಳಿ ನೀನು ಒಂದ್ಸಲ ಆದರೂ ಇದನ್ನು ಮಾಡಿ, ನಿನ್ನ ತಂಗಿ ಇದಾಗಿದ್ರೆ ನೀನು ಹಿಂಗೆ ಮಾಡ್ತಿದ್ದಿ. ನಂದೇನೀಗ ವಿಡಿಯೋಸ್ ವೈರಲ್ ಆಗ್ತಿದಾವಲ್ಲ, ಏನೀಗ 4 ವಿಡಿಯೋಸ್ ವೈರಲ್ ಆಗ್ತಿದಾವಲ್ಲ, 6 months ಬ್ಯಾಕ್ ಅವೆಲ್ಲ ವಿಡಿಯೋಸ್ ಅವನಾಗೆ ನನಗೆ ಬೆದರಿಕೆ ಹಾಕಿ ನನಗೆ ವಿಡಿಯೋ ಮಾಡಿಸಿದ್ದ. ಆಮೇಲೆ ಏನಾದರೂ ವಿಡಿಯೋಸ್ ಮಾಡಲಿಲ್ಲ ಅಂದ್ರೆ ನಾನು ನನ್ನ ಫೋಟೋಸ್ ವಿಡಿಯೋಸ್ ವೈರಲ್ ಮಾಡ್ತೀನಿ ಅಂಥೇಳಿ ನನಗೆ ಬ್ಲ್ಯಾಕ್ ಮೇಲ್ ಮಾಡ್ದೆ. ಅವ್ರ ಫ್ರೆಂಡ್ ಸರ್ಕಲ್ಲು ನನಗೆ ಬೆದರಿಕೆ ಹಾಕಿದ್ರು, ನೀನು ಏನಾದರೂ ಮಾಡಲಿಲ್ಲ ಅಂದ್ರೆ ಫೋಟೋಸ್ ಮತ್ತು ಇದು ವಿಡಿಯೋನ ವೈರಲ್ ಮಾಡ್ತೀವಿ, ಹೀಗೆಲ್ಲ ನನಗೆ ಬೆದರಿಕೆ ಹಾಕಿ ಈಗೇನು ವೈರಲ್ ಆಗ್ತಿದಾವಲ್ಲ ಅವು ನನ್ನ ಇಚ್ಛೆಲೇ ನಾ ವಿಡಿಯೋ ಮಾಡಿಲ್ಲ. ಅವನಾಗೆ ನನಗೆ ಬ್ಲ್ಯಾಕ್ ಮೇಲ್ ಮಾಡಿ ನನ್ನ ಫೋಟೋಸ್ ಮತ್ತು ವಿಡಿಯೋ ವೈರಲ್ ಮಾಡ್ತೀನಿ ಅಂತ ಅಂದು ನನಗೆ ಬೆದರಿಕೆ ಹಾಕಿ ನನಗೆ ವಿಡಿಯೋ ತೊಗೊಂಡಿದ್ದಾನೆ. ಈಗೇನು ವಿಡಿಯೋ ಇದನ್ನಾಗಿದೆಯಲ್ಲ, ವೈರಲ್ ಆಗಿದೆಯಲ್ಲ, ಇದ್ರ ಹಿಂದೆ ಕಾಂಗ್ರೆಸ್ ಯುವ ಮುಖಂಡವರ ಕೈವಾಡ ಐತಿ ಅಂತ ನಂಗೆ ಗೊತ್ತೈತಿ. ಅವ್ರ ಹೆಸರು ನಾನು ಹೇಳೋದಿಲ್ಲ. ಅಣ್ಣ, ನಿನ್ನ ತಂಗಿ ಆಗಿದ್ರೆ ನೀನು ಒಂದ್ಸಲ ಬಂದು ನನಗೆ ಏನಾಗೈತಿ, ಏನು ಸಿಚುವೇಶನ್, ಆಮೇಲೆ ಏನು ಹೆಲ್ಪ್ ಏನಾಗೈತಿ ಅಂತೇಳಿ ನೀನು ಒಂದ್ಸಲ ಆದರೂ ಇದನ್ನು ಮಾಡಿ, ನಿನ್ನ ತಂಗಿ ಇದಾಗಿದ್ರೆ ನೀನು ಹೀಗೆ. ನಾ ವಿಡಿಯೋ ಮಾಡೋದು ಕಾರಣ ಅಂದರೆ ನಾನು ಮ್ಯಾರೇಜ್ ರಿಜಿಸ್ಟ್ರೇಷನ್ ಆಫೀಸಿಗೆ ಹೋಗಿದ್ದೆ ಸಿಗ್ನೇಚರ್ ಮಾಡಲಿಕ್ಕೆ.
ಹಾಗೆ ನಾನು ಧಾರವಾಡದಲ್ಲಿ ಹೋಗಿದ್ದೆ ರಿಜಿಸ್ಟ್ರೇಷನ್ ಆಫೀಸಿಗೆ, ಮ್ಯಾರೇಜ್ ರಿಜಿಸ್ಟ್ರೇಷನ್ ಆಫೀಸಿಗೆ. ಹಾಗೆ 30 ಡೇಸ್ ನಾವು ವೆಯ್ಟ್ ಮಾಡ್ತಿದ್ವಿ. 30 ಡೇಸ್ ಬಿಫೋರ್ ಮಿಡಲ್ಗೆ RSS ದವ್ರು ಬಂದು ಎಂಕ್ವೈರಿ ಎಲ್ಲ ಮಾಡಿ, ನನ್ನ ಮನೆಗೆ ಎಂಕ್ವೈರಿ ಎಲ್ಲ ಮಾಡಿ ಇದು ಅಂದರೆ ಕೌನ್ಸಿಲಿಂಗ್ ಎಲ್ಲ ಕ್ವಶನಿಂಗ್ ಎಲ್ಲ ಮಾಡಿದರು. ಎದಕ್ಕೆ ಅಂದರೆ ನನ್ನ ಮನೆಯಲ್ಲಿ ಯಾರಿಗೂ ಗೊತ್ತಿದ್ದಿಲ್ಲ ನಾನು ಸಿಗ್ನೇಚರ್ ಮಾಡಿ ಬಂದೇನಂತ. ಹಾಗೆಯೇ ಮುಫೀಜ್ ಮನೆಯಲ್ಲಿ ಗೊತ್ತಿತ್ತು. ಹಾಗೆ ಅವರ ತಂದೆ ತಾಯಿ ಸಿಗ್ನೇಚರ್ ಮಾಡಲಿಕ್ಕೆ ಅಂತ ಬಂದಿದ್ದರು. ಹಾಗೆ ಅವರು ಎದಕ್ಕೆ ಸಿಗ್ನೇಚರ್ ಮಾಡಲಿಕ್ಕೆ ಬಂದಿದ್ರು ಅಂದರೆ ಅವರು ನನಗೆ ಎಸ್ ಅಂದಿದ್ರು. ಹಾಗೆ ಅವ್ರು ಅಂದಿದ್ರು ನಮ್ಮ ಕಲ್ಚರ್ ನಮ್ಮ ಕಾಸ್ಟ್ ಇದನ್ನಾಗುತ್ತೆ, ಸೊ ನಾವು ಎಸ್ ಅನ್ನಲ್ಲ, ನಾವು ನೋ ಅಂತೀವಿ ಅಂತ ಹೇಳಿದರು. ಹಾಗೆ ನಾನು ಫೋರ್ಸಿಬಲಿ ಅಂದೆ, ಇಲ್ಲ ನಾವು ಮದುವೆ ಮಾಡ್ಕೊಳ್ಳಿಲ್ಲ ಅಂದರೆ ನಾನು ಸೂಸೈಡ್ ಮಾಡ್ಕೊತೀನಿ. ಹಾಗೆ ಕೂಡ ಅವನು ಸೂಸೈಡ್ ಮಾಡ್ಕೊತಾನೆ. ಸೊ ಅದಕ್ಕೆ ಪ್ಲೀಸ್ ಇದನ್ನು ಒಪ್ಪಿಗೆ ಮಾಡಿ ಅಂತ ಹೇಳಿದಾಗ ಅವ್ರು ಡಿಸಿಷನ್ ತೊಗೊಂಡ್ರು. ಎಸ್ ನಾವು RSS ದವರು ಯಾರು ಬಂದಿದ್ರು ಅಂದರೆ ಗಂಗಾಧರ್, ಮಂಜು ಹಾಗೆ ಮೈತ್ರಾಣಿ ಅಂತ ನನಗೆ ಗೊತ್ತಾಯಿತು. ಆದರೆ ಅವರ ಹೆಸರು ನನಗೆ ಗೊತ್ತಿಲ್ಲ. ಹಾಗೆ ಇವರ ಹೆಡ್ ಸುನೀಲ್ ಚಿನ್ನಾಲರ್ ಅಂತ. ಹಾಗೆ ನನ್ನ ಮನೆಯಲ್ಲಿ ಕೌನ್ಸಿಲಿಂಗಾಗಿ ಇನ್ನೊಂದು ಮನೆಗೆ ಕರ್ಕೊಂಡು ಹೋಗಿ ಏನಂದ್ರೆ ಮಾತಾಡಬೇಕು ಅಂತ ಕರ್ಕೊಂಡು ಹೋದರು. ಹಾಗೆ ಅವರ ಇನ್ನೊಂದು ಮನೆಯಲ್ಲಿ ಹೋದಾಗ ಕೌನ್ಸಿಲಿಂಗ್ ಹಾಗೆ ಕ್ವಶನಿಂಗ್ ಸ್ಟಾರ್ಟ್ ಆಯಿತು. ಹಾಗೆ ಏನು ಸುನೀಲ್ ಚಿನ್ನಾಲರ್ ಅದಾರಲ್ಲ ಅವರು ಕ್ವಶನಿಂಗ್ ಹಾಗೆ ಕಾಸ್ಟ್ ಬಗ್ಗೆ ನಮ್ಮದು ಹೀಗಿರ್ತಿದೆ, ಅವ್ರದ್ದು ಹಾಗಿರ್ತದೆ ಅದೆಲ್ಲ ಹೇಳಿದರು. ಆದ ನಂತರ ಯಾವುದೋ ಫೋನ್ ಕಾಲ್ನಲ್ಲಿ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಹುಬ್ಬಳ್ಳಿಯ ನಮ್ಮ ಪ್ರತಿನಿಧಿ ಮಂಜುನಾಥ್ ಅವರಿಂದ. ಮಂಜುನಾಥ್, ಸಾಕಷ್ಟು ಸದ್ದು ಮಾಡ್ತಾ ಇರುವಂತಹ ಹುಬ್ಬಳ್ಳಿಯ ಮತ್ತೊಂದು ಪ್ರಕರಣ ಇದು. ಈ ಪ್ರಕರಣದಲ್ಲಿ ಒಂದಷ್ಟು ವಿಚಾರಗಳನ್ನ ಆ ಯುವತಿ ಹೇಳ್ಕೊಳ್ತಾ ಹೋಗ್ತಾರೆ. ಅಂದ್ರೆ ಈಗ ಬಿಡುಗಡೆ ಆಗಿರುವಂತ ಈ ಹೊಸ ವಿಡಿಯೋಗಳಲ್ಲಿ ಏನಿದೆ ಅಂತ. ವಸಂತ, ಏನು ಕಳೆದ ಭಾನುವಾರ ಹುಬ್ಬಳ್ಳಿಯ ಕೇಶವಾಪುರ ಪೊಲೀಸ್ ಠಾಣೆಯಲ್ಲಿ ಸಂತ್ರಸ್ತ ಯುವತಿ ಲವ್ ಜಿಹಾದ್ ಪ್ರಕರಣ ಸಂಬಂಧ ಒಂದು ದೂರು ದಾಖಲು ಮಾಡ್ತಾಳೆ. ಗೋಕುಲ್ ರೋಡ್ ನಿವಾಸಿಯಾದಂತ ಇದು ಕುಸ್ಕಲ್ ರೋಡ್ ನಿವಾಸಿಯಾದಂತ ಸಂತ್ರಸ್ತ ಯುವತಿ ಒಂದು ದೂರು ನೀಡಿದ ಹಿನ್ನೆಲೆಯಲ್ಲಿ ಈಗ ಒಂದಾದರ ಮೇಲೆ ಒಂದು ಟ್ವಿಸ್ಟ್ಗಳು ಈ ಪ್ರಕರಣಕ್ಕೆ ಸಿಗ್ತಿರುವಂತದ್ದು. ಸಂತ್ರಸ್ತ ಯುವತಿಯ ಹಳೆ 1 ವರ್ಷ ಅಥವಾ 6 ತಿಂಗಳ ಹಿಂದಿನ ವಿಡಿಯೋಗಳು ಈಗ ಸದ್ಯ ವೈರಲ್ ಆಗ್ತಾ ಇರುವಂತದ್ದು. ಈಗ ವಿಡಿಯೋ ಬಗ್ಗೆ ಈಗ ಸಂತ್ರಸ್ತ ಯುವತಿಯ ಒಂದು ಸ್ಪಷ್ಟನೆ ನೀಡಿದ್ದಾಳೆ. ಈಗ ಸದ್ಯ ಬಿಡುಗಡೆ ಆಗ್ತಿರುವಂತಹ ವಿಡಿಯೋಗಳು ಇವು 1 ವರ್ಷ 6 ತಿಂಗಳ ಹಿಂದಿನ ವಿಡಿಯೋಗಳಾಗಿವೆ. ಈ ವಿಡಿಯೋಗಳ ಹಿಂದೆ ನನ್ನ ಬಲವಂತ ಒತ್ತಡದ ವಿಡಿಯೋಗಳಾಗಿವೆ. ಈ ಹಿಂದೆ ಕೂಡ ನಮಗೆ ಸಾಕಷ್ಟು ಲೈಂಗಿಕ ದೌರ್ಜನ್ಯ ಏನು ಮುಫ್ತೀಜ್ ಎಸಗಿದ್ದ ಆ ವಿಡಿಯೋವನ್ನು ಮುಂದಿಟ್ಟುಕೊಂಡು ಆತನ ಸ್ನೇಹಿತರು ಮತ್ತು ಮುಫ್ತೀಜ್ ಇಬ್ಬರು ಎರಡೂ ಕಡೆಯಿಂದ ಕೂಡಿ ನಮಗೆ ಒತ್ತಡ ಬಂದಿತ್ತು. ಈ ಹಿನ್ನೆಲೆಯಲ್ಲಿ ಒತ್ತಡ ಹಾಕಿ ಆ ವಿಡಿಯೋಗಳನ್ನು ಮಾಡಿಸುವ ಮೂಲಕ ನನಗೆ ಬೆದರಿಕೆ ಕೂಡ ಹಾಕಿದ್ರು. ವಿಡಿಯೋವನ್ನು ಇಟ್ಟುಕೊಂಡು ಈ ವಿಡಿಯೋವನ್ನು ಮಾಡಿಸಿದ್ದಾರೆ ಎಂದು ಈಗ ಸಂತ್ರಸ್ತೆ ಯುವತಿ ಒಂದು ಸ್ಪಷ್ಟನೆ ನೀಡ್ತಾ ಇರುವಂತದ್ದು. ಇಲ್ಲಿ ಒಂದು ಪ್ರಮುಖವಾಗಿ ಈಗ ಸ್ಪಷ್ಟನೆ ನೀಡುವ ವಿಡಿಯೋ ಹೇಳಿಕೆಯಲ್ಲಿ ಈಗ ಒಂದು ಸ್ಫೋಟಕ ಹೇಳಿಕೆಯನ್ನು ಸಂತ್ರಸ್ತೆ ಯುವತಿ ಒಂದು ನೀಡಿರುವಂತದ್ದು. ಸ್ಥಳೀಯ ಹುಬ್ಬಳ್ಳಿಯ ಯುವ ಮುಖಂಡನ ಕೈವಾಡ ಇದರಲ್ಲಿ ಇದೆ ಎಂದು ಈಗ ಗಂಭೀರ ಆರೋಪವೊಂದು ಈಗ ಸಂತ್ರಸ್ತೆ ಯುವತಿ ಮಾಡ್ತಾ ಇದ್ದಾಳೆ. ಅಲ್ಲದೆ ಮತ್ತು ಆ ಕೈ ಮುಖಂಡನಿಗೆ ಕೂಡ ಒಂದೆರಡು ಪ್ರಶ್ನೆಯನ್ನು ಕೂಡ ಈ ಸಂತ್ರಸ್ತೆ ಯುವತಿ ಹಾಕಿರುವಂತದ್ದು. ಇಷ್ಟು ದಿನ ನಂದು ನೋವನ್ನು ಕೇಳಲು ಯುವ ಮುಖಂಡರು ಯಾರು ಬಂದಿಲ್ಲ. ಆದ್ರೆ ಇದರ ಹಿಂದೆ ಈಗ ವಿಡಿಯೋ ವೈರಲ್ ಆಗ್ತಿರುವ ಹಿಂದೆ ಕಾಂಗ್ರೆಸ್ನ ಕೈ ಮುಖಂಡರು ಒಬ್ಬರಿದ್ದಾರೆ. ಅವರು ಮುಂದೆ ಅವರ ಹೆಸರುಗಳನ್ನು ಹೇಳುತ್ತೇನೆ. ಇಲ್ಲಿವರೆಗೂ ನನ್ನ ನೋವನ್ನು ಕೇಳದ ಕೈ ಮುಖಂಡ ಈಗ ಈ ವಿಡಿಯೋಗಳನ್ನು ವೈರಲ್ ಮಾಡ್ತಿದ್ದಾನೆ. ಆದ್ರೆ ಅವನ ತಂಗಿಗೆ ಆದ್ರೆ ಇಂತಹ ಪರಿಸ್ಥಿತಿ ಬಂದಲ್ಲಿ ಇದೇ ರೀತಿ ವೈರಲ್ ವಿಡಿಯೋಗಳನ್ನು ಮಾಡ್ತಾ ಇದ್ವಾ ಅಥವಾ ವಿಡಿಯೋವನ್ನು ವೈರಲ್ ಮಾಡ್ತಾ ಇದ್ನ ಎಂಬ ಪ್ರಶ್ನೆಯನ್ನು ಈಗ ಸಂತ್ರಸ್ತ ಯುವತಿ ಕೇಳಿರುವಂತದ್ದು. ವಸಂತ, ಮಂಜುನಾಥ್, ಈಗ ಅವತ್ತು ಮಾಡಿದ್ದಂತಹ ವಿಡಿಯೋಗಳು ಒತ್ತಾಯಪೂರ್ವಕವಾಗಿ ಮಾಡಿದ್ದಂಥ ಹಳೆ ವಿಡಿಯೋ ಈಗ ವೈರಲ್ ಮಾಡ್ತಿದ್ದಾರೆ ಅಂತಂದಾಗ ಅದರಲ್ಲೂ ಕಾಂಗ್ರೆಸ್ ಮುಖಂಡನ ಕುರಿತಾಗಿ ಯಾಕೆ ಮಾತಾಡ್ತಾರೆ? ಆದ್ರೆ ಇದೆಲ್ಲವೂ ಕೂಡ ಒಂದು ಪ್ರೀ ಪ್ಲಾನ್ಡ್ ಆಗಿ ಒತ್ತಾಯಪೂರ್ವಕವಾಗಿ ಮಾಡಿರುವಂತದ್ದು ಈ ವಿಡಿಯೋಗಳು ಅಂತ. ಈಗ ವಿಡಿಯೋ ವೈರಲ್ ಆಗ್ತಿರುವಂತದ್ದು ನೋಡಿದರೆ ವಸಂತ, ಸಾಮಾನ್ಯವಾಗಿ ಈ ಪ್ರಶ್ನೆ ಒಂದು ಸಹಜವಾಗಿ ಮೂಡುವಂತದ್ದು. ಯಾಕಂತಂದ್ರೆ
ಪ್ರಕರಣ ಏನು ಕೇಶವಾಪುರ ಪೊಲೀಸ್ ಠಾಣೆಯಲ್ಲಿ ಸಂತ್ರಸ್ತೆ ಯುವತಿ ನೀಡುತ್ತಾಳೆ. ಯುವತಿ ನೀಡಿದ ನಂತರ ಈ ಹಳೆಯ ವಿಡಿಯೋಗಳು ವೈರಲ್ ಆಗ್ತವೆ. ವೈರಲ್ ಆದ ನಂತರ ಆ ವಿಡಿಯೋದಲ್ಲಿ ಇರುವಂತಹ ಪ್ರಮುಖ ಅಂಶವೇನಂತಂದ್ರೆ RSS ಮತ್ತು ಹಿಂದೂ ಕಾರ್ಯಕರ್ತರು 3 ಜನ ಏನು ಧಾರವಾಡದಲ್ಲಿ ರಿಜಿಸ್ಟರ್ ಮದುವೆ ಮಾಡಿಕೊಳ್ಳಲು ಮುಫ್ತೀಸ್ ಮತ್ತು ನಾನು ಮುಂದಾಗಿದ್ವಿ. ಆ ಸಂದರ್ಭದಲ್ಲಿ ಹಿಂದೂ ಕಾರ್ಯಕರ್ತರು ಬಂದು ಅದನ್ನು ತಡೆದು ಮನೆಯಲ್ಲಿ ವಿಷಯವನ್ನು ತಿಳಿಸಿದ ನಂತರ ಮದುವೆ ಅದು ಕ್ಯಾನ್ಸಲ್ ಆದ ನಂತರ ಆ ವಿಡಿಯೋಗಳನ್ನು ಮಾಡಿಸಲಾಯಿತು ಎಂಬ ಸಂತ್ರಸ್ತೆ ಯುವತಿ ಹೇಳ್ತಿರುವಂತದ್ದು. ಆ ವಿಡಿಯೋದಲ್ಲಿ ಇನ್ನೊಂದು ವಿಚಾರನೂ ಕೂಡ ಒಂದು ಬಹಿರಂಗವಾಗುತ್ತದೆ. ಏನು ಅಂತಂದ್ರೆ ಮುಫ್ತೀಜ್ ಕುಟುಂಬಸ್ಥರು ಲವ್ ಮ್ಯಾರೇಜ್ಗೆ ಒಪ್ಪಿರ್ಲಿಲ್ಲ. ತದನಂತರ ನಾವು ಸಾಯ್ತೇವೆ ಎಂಬ ಏನು ಹೇಳಿದ್ವಿ, ಆ ವಿಡಿಯೋಗಳನ್ನು ಹೇಳಿ ಕೆರಳಿ ನಾವು ಕುಟುಂಬಸ್ಥರಿಗೆ ನೀಡಿದ್ವಿ, ಮುಫ್ತೀಜ್ ಕುಟುಂಬಸ್ಥರಿಗೆ. ತದನಂತರ ಮುಫ್ತೀಜ್ ಕುಟುಂಬಸ್ಥರು ಆ ಮದುವೆಗೆ ಒಪ್ಪಿಕೊಂಡು ಸಹಿ ಮಾಡಲು ಮುಂದಾಗಿದ್ರು. ಓಕೆ, ಧನ್ಯವಾದ ಮಂಜುನಾಥ್ ತಮ್ಮ ಮಾಹಿತಿಗಾಗಿ. ಹುಬ್ಬಳ್ಳಿಯಲ್ಲಿ ನಡೆದಿದ್ದಂಥ ಮತ್ತೊಂದು ಲವ್ ಜಿಹಾದ್ ಕೇಸ್ ಸದ್ದು ಮಾಡ್ತಾ ಇದೆ. ಮತ್ತೆರಡು ಸ್ಫೋಟಕ ವಿಡಿಯೋಗಳು ಬಿಡುಗಡೆಯಾಗಿದ್ದು, ಕಾಂಗ್ರೆಸ್ ನಾಯಕರ ಹಸ್ತಕ್ಷೇಪ ಇದೆಯೇ ಅಥವಾ ಕಾಂಗ್ರೆಸ್ ಮುಖಂಡನ ಹಸ್ತಕ್ಷೇಪ ಇದೆಯಾ ಈ ಪ್ರಕರಣದಲ್ಲಿ? ಆತನ ಹೆಸರನ್ನ ಈಗ ಹೇಳೋದಿಲ್ಲ, ಮುಂದೆ ಖಂಡಿತ ಹೇಳ್ತೀನಿ ಅನ್ನುವಂಥ ಮಾತನ್ನ ಯುವತಿ ಹೇಳ್ತಾ ಇದ್ದಾರೆ. ಆ ಯುವತಿಯ ಹೇಳಿಕೆಗಳನ್ನು ಗಮನಿಸಿದಾಗ ಸಂತ್ರಸ್ತೆಯ ಆರೋಪದ ಹಿಂದಿರುವಂತಹ ಸತ್ಯ ಏನು, ಅಸಲಿ ಕಥೆ ಏನು, ವೈರಲ್ ವಿಡಿಯೋಗಳ ಅಸಲಿ ಕಥೆ ಏನು ಅನ್ನುವಂಥದ್ದು ಸಾಕಷ್ಟು ರೀತಿಯಲ್ಲಿ ಚರ್ಚೆಗಳೇ ಮಾಡಿಕೊಡ್ತಾ ಇರುವಂಥದ್ದು. ಬ್ಲಾಕ್ ಮೇಲ್ ತಂತ್ರಕ್ಕೆ ಯುವತಿ ಬಲಿಯಾಗಿ ಹೋದ್ಲಾ, ಮತ್ತೆ ಅವತ್ತು ಮಾಡಿದ್ದಂಥ ವಿಡಿಯೋ ಒತ್ತಾಯ ಇದ್ದೆ, ಹಳೆ ವಿಡಿಯೋ ಈಗ ವೈರಲ್ ಮಾಡ್ತಾ ಇರೋದು ಯಾಕೆ? ಇದು ಕುತೂಹಲಕ್ಕೆ ಮತ್ತೆ ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇದ್ದು, ಪೊಲೀಸರ ತನಿಖೆ ನಂತರವಷ್ಟೇ ಇದೆಲ್ಲವೂ ಕೂಡ ಇದರ ಸತ್ಯಾಸತ್ಯತೆ ಹೊರಬರಬೇಕಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.